ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅಭಿನಯದ ಪೆಪ್ಪೆ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ. ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಸಿನಿಮಾದಲ್ಲಿ ಏನೆಲ್ಲ ಇದೆ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನ ಲವರ್ ಬಾಯ್ ಪಾತ್ರಗಳನ್ನ ಮಾಡ್ತಾ ಇದ್ದ ವಿನಯ್ ರಾಜ್ಕುಮಾರ್ ಇಲ್ಲಿ ಫುಲ್ ರಾ ಲುಕ್ ಅಲ್ಲಿ ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿಂದ ಅವರ ಸಿನಿ ಪಯಣ ಬೇರೆಯದ ದಿಕ್ಕನ್ನ ಪಡೆಯುತ್ತೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಒನ್ ಲೈನ್ ಏನು ಅಂತ ನೋಡೋದಾದ್ರೆ, ಸಿನಿಮಾದ ಕತೆ ಸಾಗೋದು ಮಲೆನಾಡಿನ ಒಂದು ಭಾಗದಲ್ಲಿ. ಅಂಡ್ ಇಲ್ಲಿ ಎರಡು ಫ್ಯಾಮಿಲಿ, ಒಂದು ರಾಯಪ್ಪನ ಫ್ಯಾಮಿಲಿ ಅಂಡ್ ಎರಡನೇದು ಮಲಬಾರ್ ಫ್ಯಾಮಿಲಿ. ಈ ಎರಡು ಫ್ಯಾಮಿಲಿಗೂ ಆ ಊರಿನ ತೊರೆಯ ಸಲುವಾಗಿ, ನೀರಿನ ಸಲುವಾಗಿ ತಲೆಮಾರಿನಿಂದ ದ್ವೇಷ. ಇಲ್ಲಿ ರಾಯಪ್ಪನ ಮಗ ಧರ್ಮ ಅಂಡ್ ಅವನ ಮಗ ಪ್ರದೀಪ, ಎಲ್ಲರೂ ಇವನನ್ನ ಶಾರ್ಟ್ ಆಗಿ ಪೆಪ್ಪೆ ಅಂತ ಕರಿತಿರ್ತಾರೆ. ಅಂಡ್ ಧರ್ಮನ ತಮ್ಮ ಗುಣ ಮತ್ತು ಧರ್ಮನ ಹೆಂಡತಿ ಪ್ರದೀಪನ ತಾಯಿ ಸುನೀತಾ. ಇನ್ನ ಮತ್ತೊಂದು ಫ್ಯಾಮಿಲಿ ಅಂದ್ರೆ ಮಲಬಾರ್ ಫ್ಯಾಮಿಲಿ. ಇಲ್ಲಿ ಮಲ್ಪೆ, ಪ್ರಭಾ, ವೀರೇಶ್ ಇದನ್ನ ಬಿಟ್ಟು ಸಿನಿಮಾದಲ್ಲಿ ಇನ್ನೂ ಎರಡು ಫ್ಯಾಮಿಲಿ ಇದೆ. ಅಂಡ್ ಈ ನಾಲ್ಕು ಫ್ಯಾಮಿಲಿ ನಡುವೆ ನಡೆಯೋ ಸಂಘರ್ಷ ಹಾಗೂ ಮೇಲ್ಜಾತಿ ಕೆಳಜಾತಿ, ಬುಡಕಟ್ಟು ಜನಾಂಗದ ಜೀವನ, ನದಿ ನೀರು, ರಾಜಕೀಯ ಸಂಬಂಧಕ್ಕಿಂತ ಸಂಪ್ರದಾಯನೇ ದೊಡ್ಡದು ಅನ್ನೋ ಮನಸ್ಥಿತಿ ಇರೋ ಮೇಲ್ಜಾತಿಯ ಮನೆಯ ಯಜಮಾನ, ಹೆಣ್ಣಿನ ಮೇಲಿನ ಶೋಷಣೆ, ದೌರ್ಜನ್ಯ, ತಿಂಗಳ ಮುಟ್ಟು ಮತ್ತು ಸಂಪ್ರದಾಯ, ಹೀಗೆ ಹಲವಾರು ವಿಚಾರಗಳನ್ನು ಪ್ರತಿಯೊಂದು ಪಾತ್ರಗಳಿಗೂ ಒಂದಕ್ಕೊಂದನ್ನು ಲಿಂಕ್ ಮಾಡಿ ತೆರೆ ಮೇಲೆ ತಂದಿದ್ದಾರೆ. ಇನ್ನು ಇಲ್ಲಿ ಈ ನಾಲ್ಕು ಕುಟುಂಬಗಳು ಯಾವ ಕಾರಣಕ್ಕೆ ದ್ವೇಷ ಕಾರ್ತಾ ಇದೆ, ಹೇಗೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ, ಅಂಡ್ ಇಲ್ಲಿ ಪೆಪ್ಪೆ ಪ್ರದೀಪ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಹೇಗೆಲ್ಲ ಫೇಸ್ ಮಾಡ್ತಾನೆ, ಈ ಒಂದು ದ್ವೇಷದಲ್ಲಿ ಯಾರನ್ನೆಲ್ಲ ಕಳ್ಕೊಳ್ತಾನೆ, ಯಾರನ್ನೆಲ್ಲ ಕೊಲ್ತಾನೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಪೆಪ್ಪೆ ಆಗಿ ವಿನಯ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡ್ರೆ, ನಾಯಕಿ ಕಾಜಲ್ ಕುಂದರ್ ಸಿಂಧು ಆಗಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಮಯೂರ್ ಪಟೇಲ್, ಅರುಣಾ ಬಾಲರಾಜ್, ಸಂಧ್ಯಾ ಅರಕೆರೆ, ಶಶಿಧರ್ ಭಟ್, ಸಿರ್ಸಿ, ನವೀನ್ ಪಡಿಯಾಲ್, ಬಾಲರಾಜ್ ವಾಡಿ ಮತ್ತು ಒಂದು ಪ್ರಮುಖ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿದ್ದು ಎಲ್ಲರ ಅಭಿನಯಕ್ಕೂ ಫುಲ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಇಲ್ಲಿ ಈ ಎಲ್ಲ ಪಾತ್ರಗಳಿಗೂ ಅದರದೇ ಆದ ಡೈಮೆನ್ಷನ್ಸ್ ಇದ್ದು ಪಾತ್ರಗಳನ್ನ ತೆರೆ ಮೇಲೆ ತಂದಿರೋ ರೀತಿ ಚೆನ್ನಾಗಿದೆ. ತುಂಬ ರಿಯಲಿಸ್ಟಿಕ್ ಆಗಿ ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಬರೆದಿದ್ದಾರೆ ನಿರ್ದೇಶಕರು. ಅಂಡ್ ಪ್ರತಿ ಕ್ಯಾರೆಕ್ಟರ್ಗಳಿಗೂ ಮಾಡಿರೋ ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಕ್ಯಾರೆಕ್ಟರ್ ಲುಕ್ಸ್ ಕೂಡ ತುಂಬಾನೇ ರಿಯಲಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ನಿರ್ದೇಶಕರು. ಬರೋ ಪ್ರತಿ ಕ್ಯಾರೆಕ್ಟರ್ಗಳು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತವೆ ಕೂಡ. ಇನ್ನು ಸಿನಿಮಾದ ಪಾಸಿಟಿವ್ಸ್ ಅಂದ್ರೆ ಅದು ಮುಖ್ಯವಾಗಿ ಅಲ್ಲಿನ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಂಡ್ ಎಡಿಟಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾದ ಪ್ರತಿಯೊಂದು ಫ್ರೇಮ್ಗಳು ಸೊಗಸಾಗಿದೆ ಹಾಗೂ ಸಿನಿಮಾದ ಬಹುಪಾಲು ಬರುವಂತ ಫ್ರೇಮ್ಗಳೆಲ್ಲವೂ ಸಬ್ಜೆಕ್ಟಿವ್ ಶಾಟ್ಗಳನ್ನ ಕಂಪೋಸಿಂಗ್ ಮಾಡಿದ್ದು. ಒಂದು ಸೀನ್ ಶುರುವಿನ ಮೊದಲು ಮತ್ತು ಕೊನೆಯಲ್ಲಿ ಕೆಲವು ಇನ್ಸರ್ಟಿಂಗ್ ಶಾಟ್ಗಳನ್ನ ಆ್ಯಡ್ ಮಾಡಿ ಆ ಒಂದು ಸೀನ್ನ ಡೆಪ್ತ್ ಏನು ಅನ್ನೋದನ್ನ ಕನ್ವೆ ಮಾಡಿದರೆ ಅದು ಇಷ್ಟ ಆಯಿತು. ಒಂದು ಬೇರೆ ಲೆವೆಲ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀನಿ. ಅದರಲ್ಲೂ ಬರೋ ಅಂತ ಕೆಲವು ಫ್ರೇಮ್ಗಳಂತೂ ವಾವ್, ಹೇಳಬೇಕಾದ ವಿಚಾರವನ್ನ ಒಂದೇ ಒಂದು ಶಾಟ್ನಲ್ಲಿ ಕನ್ವೆ ಮಾಡಿದರೆ ನಿಜವಾಗ್ಲೂ ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಈ ವಿಚಾರದಲ್ಲಿ ನಿರ್ದೇಶಕರ ರೈಟಿಂಗ್ಗೆ ಅಂಡ್ ಸಿನಿಮಾಟೋಗ್ರಫರ್ ಅಭಿಷೇಕ್ ಜಿ ಕಾಸರಗೋಡು ಅವರಿಗೆ ಕ್ರೆಡಿಟ್ ಕೊಡಲೇಬೇಕು. ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರ BGM ಸೊಗಸಾಗಿದೆ, ಫ್ರೆಶ್ ಆಗಿದೆ. ಅದರಲ್ಲೂ ಬರೋ ಪ್ರತಿ ಫೈಟ್ ಸೀಕ್ವೆನ್ಸ್ಗೆ ಮಾಡಿರೋ ಮ್ಯೂಸಿಕ್ ಸಖತ್ತಾಗಿದೆ. ಒಂದು ಹಾಡಿದ್ದು ಟೈಟಲ್ ಕಾರ್ಡ್ನಲ್ಲಿ ಪ್ಲೇ ಆಗುತ್ತೆ. ಅಂಡ್ BGM ಕೂಡ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಮನು ಶೆಟ್ಗರ್ ಅವರ ಎಡಿಟಿಂಗ್ ಸೊಗಸಾಗಿದೆ. ಇನ್ನು ಸಿನಿಮಾಗೆ ರಘು ಮೈಸೂರು ಅವರ ಮಾಡಿರೋ ಆರ್ಟ್ ವರ್ಕ್ ಸೊಗಸಾಗಿದೆ, ಡೀಟೇಲಿಂಗ್ಸ್ ಇಷ್ಟ ಆಯಿತು. ಇನ್ನು ಸಿನಿಮಾದ ಮೊದಲ 20 ನಿಮಿಷ ಸಿನಿಮಾ ತುಂಬ ಫಾಸ್ಟ್ ನೇರೇಷನ್ ಇದೆ. ಆದರೆ ಯಾವುದಾದ್ರೂ ಒಂದು ಶಾರ್ಟ್ ಮಿಸ್ ಆದರೂ ನಮಗೆ ಸಿನಿಮಾದ ಲಿಂಕ್ ಮಿಸ್ ಆಗುತ್ತೆ, ಮುಂದಿನದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂಡ್ ಅದೇ ರೀತಿ ಸಿನಿಮಾ ಪೂರ್ತಿ ನೆರೇಟ್ ಮಾಡಿಕೊಂಡು ಹೋಗಿದ್ದಾರೆ. ಅಂಡ್ ಕ್ಯಾರೆಕ್ಟರ್ಗಳನ್ನ ತುಂಬ ಎಫೆಕ್ಟಿವ್ ಆಗಿ ಸ್ಕ್ರೀನ್ ಮೇಲೆ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಪ್ರಭಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಹಾಗೂ ಮಯೂರ್ ಪಟೇಲ್ ಅವರ ಪಾತ್ರವನ್ನು ತೆರೆ ಮೇಲೆ ತಂದಿರೋ ರೀತಿ ನಿಜವಾಗ್ಲೂ ಇಂಪ್ರೆಸ್ ಮಾಡುತ್ತೆ. ಇಲ್ಲಿ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಜೊತೆಗೆ ಲೈವ್ ಮತ್ತು ಫ್ಲ್ಯಾಶ್ ಬ್ಯಾಕ್ ಸೀನ್ಗಳನ್ನ ಕನೆಕ್ಟ್ ಮಾಡಿರೋ ರೀತಿ ಫ್ರೆಶ್ ಆಗಿದೆ. ಒಬ್ಬ ಡೈರೆಕ್ಟರ್ ಆಗಿ ಒಂದು ಕಥೆಯನ್ನು ಯಾವ ರೀತಿ ತೆರೆ ಮೇಲೆ ತರಬೇಕು, ಯಾವ ರೀತಿ ಹೇಳಬೇಕು ಅನ್ನೋದನ್ನು ನಿರ್ದೇಶಕ ಶ್ರೀಲೇಶ್ ಅವರು ತುಂಬ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ. ನಮ್ಮ ಸ್ಯಾಂಡ್
ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಎಂಟ್ರಿ ಆಗಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಮಯೂರ್ ಪಟೇಲ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಲೇಬೇಕು. ಬಹಳ ದಿನಗಳ ನಂತರ ತೆರೆ ಮೇಲೆ ಬಂದಿದ್ದಾರೆ ಅಂಡ್ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಅಂಡ್ ಇಲ್ಲಿ ಇನ್ನೊಂದು ಪಾತ್ರ ಇದೆ, ಅದು ಪ್ರಭಾ ಅನ್ನೋ ಆ ಕ್ಯಾರೆಕ್ಟರ್ ಸ್ಲೋ ಆಗಿ ಎಂಟ್ರಿ ಆಗಿ ಮುಂದೆ ಮೇಜರ್ ಕ್ಯಾರೆಕ್ಟರ್ ಆಗಿ ಸಿನಿಮಾದ ಕಥೆನ ಡ್ರೈವ್ ಮಾಡುತ್ತೆ. ಈ ಒಂದು ಪಾತ್ರದಲ್ಲಿ ಮೇದಿನಿ ಕೆಳಮನೆ ಅವರು ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಅಭಿನಯ ಫೈಟ್ಗಳಲ್ಲಿ ಅಬ್ಬರಿಸಿದ್ದಾರೆ ಅಂಡ್ ಬೇರೆ ಭಾಗಗಳಲ್ಲಿ ತುಂಬ ಸೆಟಲ್ ಆಗಿ ಅಭಿನಯಿಸಿದ್ದಾರೆ. ನಾವು ಇದುವರೆಗೆ ನೋಡಿರೋ ವಿನಯ್ ಅವ್ರಿಗೂ ಇಲ್ಲಿರೋ ವಿನಯ್ ಅವ್ರಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾ ನನಗೆ ಕಷ್ಟ ಅಂತ ಅನಿಸಿದ್ದು, ಸಿನಿಮಾ ಓಪನಿಂಗ್ ಏನು ಶುರು ಆಯಿತು, ನಾವು ಏನು ಕ್ರಿಯೇಟಿವ್ ಆಗಿದೆ ಅಂತ ಅನ್ಕೊಳ್ತೀವೋ ಅದೇ ಮುಂದೆ ಮುಂದೆ ಕಷ್ಟ ಕೊಡುತ್ತೆ. ಒಂದು ಚಿಕ್ಕ ಕಥೆಯನ್ನು 2 hours ಹೇಳಿರೋದು ತಕ್ಕ ಮಟ್ಟಿಗೆ ಕಷ್ಟ ಆಯಿತು. ಇನ್ನು ಇಲ್ಲಿ ನಡೆಯೋ ಜಗಳ ಮತ್ತು ಸಂಪ್ರದಾಯದ ಲೋಪದೋಷಗಳನ್ನು ಹೇಳಿರೋದು ಅದೆಲ್ಲ ಆಲ್ರೆಡಿ ನಮಗೆ ಗೊತ್ತಿರೋ ವಿಷಯನೇ. ಸೊ ಅಲ್ಲಿ ನಮಗೆ ಏನು ಫ್ರೆಶ್ ಅಂತ ಅನಿಸಲ್ಲ, ಬಟ್ ಹೇಳಿರೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಕತೆ ವಿಚಾರದಲ್ಲಿ ಸೋತಿದ್ರು ಪ್ರೆಸೆಂಟೇಷನ್ ವಿಚಾರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಅಂಡ್ ಈ ಸಿನಿಮಾ ನನಗೆ ಒಂದು ನಾರ್ಮಲ್ ಅಂಡ್ ಆ್ಯಾವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಸಿನಿಮಾವನ್ನು ಒಂದು ಸಾರಿ ಥಿಯೇಟರ್ನಲ್ಲಿ ನೋಡೋದಕ್ಕೆ ಮೋಸ ಇಲ್ಲ. ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬಂದಿದ್ರೆ ನಾವೇ ಹಾಡಿ ಹೊಗಳ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಕೀಳಾಗಿ ನೋಡೋದು ಬೇಡ. ಯಾರೆಲ್ಲ ಇನ್ನೂ ಸಿನಿಮಾನ ನೋಡಿಲ್ವೋ ಥಿಯೇಟರ್ಗೆ ಹೋಗಿ ನೋಡಿ. ಆಲ್ರೆಡಿ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಪೆಪ್ಪೆ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.